ಮೋಸಗಳ ತಡಿಕೆ ನಿಜ. ಜೋಶಿ ಸರ್ ಅಂತ ಇವರು ಗುಲ್ಬರ್ಗದವರು ಮೂಲತಃ. ಇವರು ಹೊರದೇಶದಲ್ಲಿ ಇದ್ರು. ಇವ್ರಿಗೆ ಮಂಡಿಲಿ ಸಮಸ್ಯೆ ಬಂತು, ಸರ್ಜರಿ ಆಯಿತು, 2ನೇ ಸರ್ಜರಿ ಆಯಿತು, 3ನೇ ಸರ್ಜರಿ ಆಯಿತು, 20 ಲಕ್ಷ ಅದಕ್ಕೆ ಖರ್ಚಾಯಿತು. ಮಂಡಿ ಇಷ್ಟು ದಪ್ಪ ಆಗೋಯ್ತು, ಬೆಂಡ್ ಆಗೋಯ್ತು. ಇನ್ನೇನಿದೆ, 3 ಸರ್ಜರಿ ಆಗೋಯ್ತು, 20 ಲಕ್ಷನೂ ಖರ್ಚಾಯಿತು. ಕಾಲ್ ಮಾತ್ರ ಇಲ್ಲ, ಇದರಲ್ಲೇ ನಡಿಬೇಕು. ಯಾವುದು ವಾಕರಲ್ಲಿ ನಮ್ಮ ಟ್ರೀಟ್ಮೆಂಟ್ಗೆ ಬಂದರು. ಹೇಳ್ದಂಗೆ ಚಾಚು ತಪ್ಪದೆ ಕರೆಕ್ಟಾಗಿ ಬಂದರು. ಕಂಪ್ಲೀಟ್ ಗುಣ ಆಗಿದ್ದಾರೆ ನೋಡಿ. ಅವ್ರಿಗೆ ಏನು ಸಪೋರ್ಟ್ ಇಲ್ಲದೆ ಅವರು ಬಂದಿದ್ದಾರೆ. ಇವ್ರ ಹಳೆ ವಿಡಿಯೋ ಇದ್ರೆ ತೋರಿಸ್ತೀನಿ ನಾನು. ಇವ್ರಿಗೇನು ಕಿಡ್ನಿ ತೆಗೆದಿದ್ದಾರೆ. ಸೊ ಇವ್ರಿಗೆ ಹೊಟ್ಟೆ ದಪ್ಪ ಇರೋದ್ರಿಂದ ಈ ಸ್ಯಾಟಿಕ್ ಅಂದ್ರೆ ಹೆಂಗೋ ಅದು ಜಾರ್ಬಿಟ್ಟಿದೆ ಅದು ಕಡೆ. ಈಗ ಎರಡೂ ಮಾಡ್ತಾ ಇದ್ದೀನಿ. ಸ್ವಲ್ಪ ಇವರು ಸ್ಟ್ರೆಸ್ಸಿಂದ ಬಾಳಿ ಬದುಕಿದವರು ಇವರು ಜೀವನದಲ್ಲಿ. ಹೊತ್ತಿಗೆ ಸರಿಯಾಗಿ ಊಟ ತಿಂಡಿ ಇಲ್ಲ. ಜೊತೆಲಿ ಇವರಿಗೆ ಒಂದ್ಸತಿ ಇದು ಹರ್ಪಿಸ್ ಅಂತ ಅಂದರೆ ಸರ್ಪಸುತ್ತು ಅಂತ ಒಂದು ಕಾಯಿಲೆ ಬಂತು. ಹತ್ತು ಮುಳೆ, ಸೊಂಟ ಮುಳೆನೂ ಸೌದೋಗಿದೆ. ಜೊತೆಲಿ ಹರ್ಪಿಸ್ ಜಾಸ್ತಿ ಆದ್ರಿಂದ ಇವರಿಗೆ ಈ ಹೊಕ್ಕಳಿಂದ ಕೆಳಗಡೆ ಪಾರಾಪಿಲೆಜಿಯಾ ಅಂತ ಹೇಳ್ತೀನಿ. ಇವ್ರಿಗೆ ಇದರಿಂದ ಕೆಳಗಡೆ ಸ್ವಾಧೀನ ಹೊಂಟೋಯ್ತು. ಪಾಪ ತುಂಬ ನೋವು, ಸೆಳೆತ, ಕಷ್ಟ, ನಡೆಯೋಕ್ಕೆ ಆಗಲ್ಲ. ಈ ನೋವಲ್ಲಿ ಇದಕ್ಕೆ ಅವ್ರು ಏನು ಟ್ರೀಟ್ಮೆಂಟ್ ಮಾಡ್ಸೋಕ್ಕಾಗಲ್ಲ. ಸರ್ಜರಿ ಮಾಡೋ ವಯಸ್ಸು ಅಲ್ಲ. ಸೊ ಇದಕ್ಕೆ ನಾನು ಟ್ರೀಟ್ಮೆಂಟ್ ಮಾಡಿದ್ಮೇಲೆ ದೇವರ ದಯೆಯಿಂದ ಅವರು ಯಾರ ಸಪೋರ್ಟ್ ಇಲ್ಲದೆ ತಾನೇ ನಡೆದು ಹೋಗಿ ಬರ್ತಾ ಇದ್ದಾರೆ. ವೀಕ್ನೆಸ್ ಇತ್ತು, ಅನಾಹುತ ಆಗಿದೆ. ಆದರೆ ಈಗ ವಿತೌಟ್ ಸಪೋರ್ಟು ಅವರು ಆರಾಮಾಗಿ ನಡ್ಕೊಂಡು ತನ್ನ ಊಟ ತಿಂಡಿ ನಡ್ಕೊಂಡು ಬರೋಷ್ಟು ಆಗಿದೆ. ಇನ್ನು ಕೆಲವು ದಿನಗಳಲ್ಲಿ ಪೂರ್ಣ ಗುಣಮುಖರಾಗ್ತಾರೆ. ಎಲ್ಲ ಆಕ್ಟಿವೇಟ್ ಆಗ್ಬಿಡುತ್ತೆ. ಆಗುತ್ತೆ. ಮೈಗ್ರೇನ್ ಹೆಡ್ಡೇಕ್ ಇದೆಯಾ, ಸೈನಸ್ ಇದೆಯಾ, ಸರ್ಜರಿ ಇಲ್ಲದೆ ಸರಿ ಮಾಡ್ಬೋದಾ, ಕಿವುಡ್ ಇದೆಯಾ ಸರಿ ಮಾಡ್ಬೋದು, ಕತ್ಮುಳೆ ಆ ಹುಡುಗನಿಗೆ ಸರ್ಜರಿ ಮಾಡಿದ್ರೆ ಸರಿ ಮಾಡ್ಬೋದು. ಈ ಥರ ಕಾಯಿಲೆ ಸರಿಪಡಿಸ್ಬೋದು. ಗರ್ಭಾಶಯಕ್ಕೆ ಸಂಬಂಧಪಟ್ಟದ್ದು, PCOD, ಥೈರಾಯ್ಡು, ಮೆನ್ಸೇಷನ್ನು ತುಂಬ ಬ್ಲೀಡಿಂಗ್ ಆಗ್ತಾರೋ ಹೆಣ್ಮಗಳನ್ನ ಕಂಟ್ರೋಲ್ ಮಾಡ್ಬೋದು. ಆಗದಿರೋಳನ್ನ ಸರಿ ಮಾಡ್ಬೋದು. PCOD ಆಗಿರೋದು ಸರಿ ಮಾಡ್ಬೋದು. ಅದರಲ್ಲಿ ಗೆಡ್ಡೆ ಬೆಳೆದಿರೋದನ್ನ ಹಾಗೆ ಕರಗಿಸ್ಬೋದು. ಇನ್ಫರ್ಟಿಲಿಟಿ, ನಮ್ಮ ಹತ್ರ ಎಷ್ಟು ಜನ ಮಕ್ಕಳಾಗಿದೆ. ಪಕ್ಕದ ಬಿಲ್ಡಿಂಗ್ ಅವ್ರ ಮಗುಗೆ ಆಗಿದೆ, ಈಗ ಗಂಡು ಮಗು ಆಗಿದೆ. ಅವ್ರಿಗೆ ಸಂಗೀತ ಕೇಳಿಸ್ತಾ ಇರ್ತೀನಿ. ಅವರ ಯೌವನದ ಹಾಡುಗಳು, ಅವ್ರ ಕಾಲೇಜ್ ಡೇಸ್, ಅವ್ರ ಲೈನ್ ಹೊಡೆದಿದ್ದು ಎಲ್ಲ ಅವ್ರಿಗೆ ಜ್ಞಾಪಕ ಬರಲಿ ಅಂತ ಆ ಭಾಷೆಯವ್ರಿಗೆ. ದುಃಖ ಆಗ್ಬಿಟ್ರೆ ಹಳೆ ಗರ್ಲ್ ಫ್ರೆಂಡ್ ನೆನ್ಸ್ಕೊಂಡು ಅದಕ್ಕೆ ದುಃಖದ ಹಾಡಾಗ್ತೀನಿ. ಅಣ್ಣ ಏನು ಸಮಸ್ಯೆ? ನಾಗರಾಜ್ ಇವ್ರಿಗೆ ಡಯಾಬಿಟಿಕ್ ಇಂದ PID ಆಗ್ಬಿಟ್ಟಿದೆ. ಈ 2 ಕಾಲಲ್ಲಿ ನೋಡಿ, ಇಲ್ಲಿಂದ ಕೂದಲು ಬಿದ್ದೋಗಿದೆ ನೋಡಿ. ಹೌದು, ಕೂದಲು. ಆಮೇಲೆ ಇದು ಪ್ಲಾಸ್ಟಿಕ್ ಥರ ಆಗ್ಬಿಡುತ್ತೆ ಚರ್ಮ. ಸೊ ಇಲ್ಲಿ ಒಂದು ಕೂದಲು ಇರಲ್ಲ, ಬೆರಳಲ್ಲಿ ಬಿದ್ದೋಗುತ್ತೆ. ಈಗೆಲ್ಲ ನಮ್ಗೆ ಇದೆಯಲ್ಲ, ಇರಲ್ಲ ಅವ್ರಿಗೆ. ಅದು PID ಅಂತ ಹೇಳೋ. ಅಂದರೆ PID ಅಂದರೆ ಪೆರಿಪೆರಿಯಲ್ ಆರ್ಟರಿ ಡಿಸೀಸ್. ಸಣ್ಣ ನರಗಳೆಲ್ಲ ನಶಿಸಿ ಹೋಗುತ್ತೆ. PID ಅದು ಕಾಲ್ಗೆ ಸ್ವಾಧೀನನೇ ಇರಲ್ಲ ಅವ್ರಿಗೆ. ಸಣ್ಣ ನರ ಈ ಕೂದಲು ಹೊಟ್ಟೋಗಿರೋದು ಇವ್ರಿಗೆ. ಇಲ್ಲಿ ಜುಮ್ ಅನ್ನೋದು ಇಲ್ಲ, ಚುಚ್ಚೋ ಥರ ನೋವು ಇಲ್ಲ. ಅಂದರೆ ಕಾಲ್ಗೆ ಫೀಲಿಂಗೇ ಇಲ್ಲ. ಮಣ್ಣು ಮೆತ್ಕೊಂಡಂಗೆ ಅಥವಾ ಪ್ಲಾಸ್ಟಿಕ್ ಅಂಟ್ಕೊಂಡಂಗೆ. ಮಣ್ಣು ಅಥವಾ ಪ್ಲಾಸ್ಟಿಕ್ ಅಂಟ್ಕೊಂಡ್ರೆ ಫೀಲ್ ಇರ್ತಾ, ಭೂಮಿ ಮಧ್ಯದಲ್ಲಿ ಏನೋ ಒಂದು ಅಡ್ಡ ಇರ್ತಲ್ಲ, ಆ ಥರ. ಸೊ ಅವ್ರಿಗೆ ಗೊತ್ತಾಗಲ್ಲ. ಅದರಿಂದ ಉಗುರಿಗೆ, ಬೆರಳಿಗೆ, ಗಾಜು, ಈ ಗೋಡೆ ಏಟು ಬಿದ್ದುಬಿಟ್ರೆ ಗ್ಯಾಂಗ್ರೀನ್ ಆಗ್ಬಿಟ್ಟು ಕಪ್ಪಗಾಗ್ಬಿಟ್ಟು ಕಾಲೇ ತೆಗಿಬೇಕಾಗುತ್ತೆ. ಆ PIDಗೆ ಅವರು ಬಂದಿದ್ದಾರೆ. ಈಗ ಜೊತೆಲಿ ಅವ್ರಿಗೆ ಸಯಾಟಿಕ್ ಅನ್ನೋ ರೈಟು ಬಲಗಾಲು ಇದೆಯಲ್ಲ, ಅದು ಜಾರ್ಬಿಟ್ಟಿದೆ. ಯಾಕಂದರೆ ಇವ್ರಿಗೆ ಇದು ಸರ್ಜರಿ ಎಲ್ಲ ಆಗಿರೋದ್ರಿಂದ. ಏನು ಸರ್ಜರಿ ಆಗಿದೆ ಅಣ್ಣಗೆ? ಇವ್ರಿಗೇನು ಕಿಡ್ನಿ ತೆಗೆದಿದ್ದಾರೆ. ಒಂದು ಕಿಡ್ನಿ ತೆಗೆದಿದ್ದಾರೆ. ಏನು ಆಗಿದೆ, ಅವ್ರಿಗೆ ಇನ್ಫೆಕ್ಷನ್ ಆಗಿ ತೆಗೆದವ್ರೆ. ಇನ್ನೊಂದು ಆಪ್ರೇಷನ್ನು ಆಗಿದೆ. ಇದೇನ್ರಿ ಇದು ಅಪೆಂಡಿಸಿಟಿಸು. ಈಗಲೇ ಅವ್ರು 2 ಆರ್ಗನ್ ಕಳ್ಕೊಂಡಿದ್ದಾರೆ. ಸೊ ಇವ್ರಿಗೆ ಹೊಟ್ಟೆ ದಪ್ಪ ಇರೋದ್ರಿಂದ ಈ ಸ್ಯಾಟಿಕ್ ಅಂದ್ರೆ ಹೆಂಗೋ ಅದು ಜಾರ್ಬಿಟ್ಟಿದೆ ಅದು ಕಡೆ. ಈಗ ಎರಡೂ ಮಾಡ್ತಾ ಇದ್ದೀನಿ, PID ಆ್ಯಂಡ್ ಅದು ಎರಡು ಅಟ್ ಟೈಮ್ ಟ್ರೀಟ್ ಮಾಡ್ತಿದ್ದೀರಿ? ಅಟೆಂಡ್ ಮಾಡ್ತಾ ಇದ್ದೀನಿ. ವಿಚ್ ಇಸ್ ಕ್ಯೂರಬಲ್ ಇನ್ ಆಕ್ಯುಪಂಚರ್. ವಾಸಿ ಆಗುತ್ತೆ 100%. ವೈ ನಾಟ್? ಇಲ್ಲಾಂದ್ರೆ 28 ವರ್ಷ ನಾನು ಈ ಫೀಲ್ಡಲ್ಲಿ ಬದುಕಕ್ಕಾಗ್ತಾ ಇತ್ತಾ? ನನ್ನ ಹೆಂಡತಿ ಮಕ್ಕಳು ನಾನು ಸಾಕೋಕ್ಕಾಗ್ತಾ ಇತ್ತಾ? ಇಷ್ಟು ಸಮಾಜದಲ್ಲಿ ಗೌರವ ಬದುಕಕ್ಕಾಗ್ತಾ ಇತ್ತಾ? ಸಾಧ್ಯನೇ ಇಲ್ಲ. ರಿಸಲ್ಟ್ ಬಂದ್ರೇ ಬರೋದು ಜನ. ಸೂಪರ್ ಸರ್. ಓಕೆ ನಾಗರಾಜಣ್ಣ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ಯಾವ ಊರವರು? ಬಿಳಕಲ್ಲಿ ಬಡಗಟ್ಟ ರೋಡು. ಏನು ಡ್ಯೂಟಿ ಅಣ್ಣಂದು? ನಮ್ಮದು ಟೈಲರ್ ಕೆಲಸ. ಕುಂತ್ಕೊಂಡು ಟೈಲರ್ ಕೆಲಸ? ಹೌದೌದು. ಎಷ್ಟು ವರ್ಷ ಮಾಡ್ತೀರಿ? ನಾವೊಂದು 40 ವರ್ಷಕ್ಕೆ ಬರ್ತಾಯಿದ್ದೀವಿ ಸರ್. ಏನಾಯ್ತು ಅಣ್ಣ ನಿಮಗೆ? ಅದು ಶುಗರ್ಗೆ ಆ ಥರ ಆಗೈತೆ. ಅದು ಶುಗರ್ ಐತೆ? ಶುಗರ್ ಐತೆ. ಕಿಡ್ನಿಗೆ ಏನಾಯ್ತು? ಕಿಡ್ನಿಗೆ ಇನ್ಸ್ಪೆಷನ್ ಆಗೈತೆ, ತೆಗೆದಾಕವ್ರೆ ಸರ್. ಇನ್ನೊಂದು ಐತೆ? ಇನ್ನೊಂದು ಐತೆ. ಓಕೆ. ಆಲ್ರೆಡಿ 25 ವರ್ಷ ಆಯಿತು ಆಪ್ರೇಷನ್ ಮಾಡಿ. ಕಿಡ್ನಿದು? ಕಿಡ್ನಿ ತೆಗೆದ್ರೆ 25 ವರ್ಷ ಆಯ್ತು? ಹೌದು. ಈಗ ಹೆಂಗೆ ಡಾಕ್ಟ್ರ್ ಪರವಾಗಿಲ್ವಾ? ಪರವಾಗಿಲ್ಲ ಸರ್. ಏನಾರ ಒಂದು ಕಂಪ್ಲೇಂಟ್ ಹೇಳಿ ಬಗ್ಗೆ? ಇಲ್ಲ ಪರವಾಗಿಲ್ಲ. ಎಲ್ಲ ಅನ್ನ ತಿದ್ದೆ ಅಡ್ಡನೇ ತಿಂತೀವಿ ಅಂತ ಹೇಳ್ಬೇಕು. ಅನ್ನ ತಿದ್ದರೆ ಅಡ್ಡನೇ ತಿಂತಾ ಇದೀವಿ ಅಂತ ಹೇಳ್ಬೇಕು, ಬೇರೆದು ಹೇಳ್ಬಾರ್ದು. ಪರವಾಗಿಲ್ಲ ಸರ್. ಓಕೆ. ಎಷ್ಟು ದಿನದಿಂದ ಬರ್ತಾ ಇದ್ದೀರಿ? ನಾನು ಇವತ್ತು ವಾರದಿಂದ ಬರ್ತಾಯಿದ್ದೀನಿ ಸರ್. ಏನು ಸ್ವಾಭಾರದಿಂದ ಬರ್ತಾಯಿದ್ದೀನಿ. ಏನಿಸ್ತದೆ? ಪರವಾಗಿಲ್ಲ. ಕ್ಯೂರ್ ಆಗುತ್ತೆ ಅನಿಸ್ತಾ? ಆಗುತ್ತೆ. ಇವ್ರ ಫ್ಯಾಮಿಲಿ ಜನ ಎಲ್ಲ ಬಂದವರು, ಹಳಬ್ರು ಬಂದವ್ರೆ. ಆದರೆ ನೀವು ಈಗ ನೋಡಿ, ತುಂಬ ಆಸ್ಪತ್ರೆ ಇದೆ, ಗೌರ್ಮೆಂಟು ಪ್ರೈವೇಟ್ ಎಲ್ಲ. ಅಲ್ಲೋಗಿ ಆಪರೇಷನ್ನು ಇನ್ನೊಂದು ಮತ್ತೊಂದು ಟ್ರೀಟ್ಮೆಂಟ್ ಮಾಡಿಸ್ಬೋದು. ಸೊ ಇಲ್ಲಿ ಏನು ಅನಿಸುತ್ತೆ ಇಲ್ಲಿ ಬಂದರೆ? ಸಾರಿ, ಶುಗರ್ ಮಾತೆ ತಿಂದೆ ಬೇಜಾರಾಗೈತೆ. ಈಗ ತಿರುಗಿ ಅಲ್ಲಿಗೆ ಹೋದರೆ ಮತ್ತೆ ಮಾತೆ ಬರ್ಕೊಡ್ತಾರೆ, ತಿನ್ನುತ್ತೆ, ಅದು ಬೇಜಾರಾಗುತ್ತೆ.
ಸೊ ಇದು ವಾಸಿ ಆಗ್ತಾ ಇದೆ. ವಾಶ್ ರಿಸಲ್ಟ್ ಆಗ್ತದೆ. ಕಾಣಿಸಿದ್ಯಾ? ಕಾಣಿಸ್ತಾ ಇದೆ ಸರ್. ಕಾಣಿಸ್ತದೆ. ಈಗಲೂ ಟೈಲರ್ ಕೆಲಸ ಮಾಡ್ತೀರಾ? ಮಾಡ್ತೀನಿ ಸರ್. ಅಣ್ಣ ಒಳ್ಳೇದಾಗಲಿ ನಿಮಗೆ. ಟೈಲರ್ ಕೆಲಸ ಅಂದರೆ ಪ್ಲಾಸ್ಟಿಕ್ ಶೀಲ ಬರುತ್ತಲ್ಲ, ಸಿಮೆಂಟ್ ಶೀಲ, ಹೀರೆ ಬ್ಯಾಗು, ಅದೆಲ್ಲ ಹೊಲಿಯೋದು. ಹೊಲಿತೀರಾ ಕಮರ್ಷಿಯಲ್? ಥ್ಯಾಂಕ್ ಯು ಅಣ್ಣ. ಸೊ ಡಾಕ್ಟ್ರೆ, ಈಗ ಅವರಿಗೆ ಫ್ರೋಸನ್ ಶೋಲ್ಡರ್ ಇತ್ತು, ಇವ್ರಿಗೆ ಸರ್ವಿಕಲ್ ಸ್ಪಾಂಡಿಲಿಟಿಸು, ಇವ್ರಿಗೆ PAD ವಿತ್ ಸಯಾಟಿಕಾ ಇದೆಯಲ್ಲ. ನೋಡಿ, ಡಿಪಾರ್ಟ್ಮೆಂಟ್ ಬೇರೆ ಇದೆ. ಕೆಲವು ಕಡೆ ಮೂಳೆಗೆ ಸಂಬಂಧಪಟ್ಟದ್ದು, ಕೆಲವು ಕಡೆ ನರಕ್ಕೆ ಸಂಬಂಧಪಟ್ಟದ್ದು. ಈಗ ಇವ್ರದ್ದು ಬ್ರೈನು ಮತ್ತು ನರಕ್ಕೆ ಸಂಬಂಧಪಟ್ಟದ್ದು. ಇದು ಹೇಳ್ತೀನಿ ಮುಂದೆ ಬಂದು. ಓಕೆ. ಸೊ ಅವರಿಬ್ರಿಗೂ ಹಾಕಿದ್ದ ಪಾಯಿಂಟ್ಸ್ ಬೇರೆ, ನೀವು ಅಕ್ಯುಪಂಕ್ಚರ್ ಸೂಜಿಗಳನ್ನ ಇವ್ರು ಹಾಕ್ತಿರೋ ಪಾಯಿಂಟ್ಸ್ ಬೇರೆ ಬೇರೆ ಬೇರೆ. ಕೆಲವು ಟೈಮಲ್ಲಿ ಕಾಮನ್ ಪಾಯಿಂಟ್ಸ್ ಬರ್ತವೆ, ಕೆಲವು ಟೈಮ್ ಕಾಮನ್ ಪಾಯಿಂಟ್ ಬರ್ತವೆ, ಅದರಲ್ಲಿ ಟೋನಿಫೈ ಮಾಡುವಂಥ ಪಾಯಿಂಟು ಅವೆಲ್ಲ ಬರ್ತವೆ. ಏನೇ ಆಗಲಿ, ನಮ್ಮ ಜನ ಮುಗ್ಧ ಜನರು, ವರಮಾನ ಇಲ್ಲ, ಮಿಡಲ್ ಕ್ಲಾಸ್ ಜನ, ಇವ್ರಿಗೆಲ್ಲರಿಗೂ ಏನಾದ್ರು ಮಾಡಿ ಸರ್ಕಾರ ನಾವೆಲ್ಲ ಸೇರಿ ಇಂಥ ವಿಜ್ಞಾನಗಳನ್ನು ಮಾಡಿ ಪ್ರತಿಯೊಂದು ಬಡಾವಣೆಯಲ್ಲೂ ಆಕ್ಯುಪಂಕ್ಚರ್ ಡಾಕ್ಟರ್ ಸಿಗಬೇಕು, ಕಮ್ಮಿ ಹಣದಲ್ಲಿ ಅವ್ರಿಗೆ ಆರೋಗ್ಯ ಸಿಗಬೇಕು, ಆ ಥರ ಎಲ್ಲ ಮಾಡಬೇಕು ಅಂತ ನನ್ನ ಉದ್ದೇಶ ಇಟ್ಟು ನಾನು ಮೈಸೂರು ನಗರ ಬಿಟ್ಟು ಬೆಂಗಳೂರು ರಾಜಧಾನಿಗೆ ಬಂದಿದ್ದೆ. ಆ ಕನಸು ಇಟ್ಕೊಂಡೆ ಬಂದಿದ್ದು. ಅದೆಲ್ಲ ಈಗೀಗ ನನಗೆ ಸಾಕ್ತಾ ಇದೆ, ಆರಂಭ ಆಗಿದೆ. ನನ್ನ ವಾರಿಸ್ಗಳಿಲ್ಲ ಬೆಳೀತಾ ಇದ್ದಾರೆ ಈಗ. ಇವರೆಲ್ಲ ನೋಡಿ, ಇವರೆಲ್ಲ ನನ್ನ ಹತ್ರ ಓದಿರೋರು ವಾರಿಸ್ಗಳು. ಮುಂದೆ ಇವರೆಲ್ಲ ಸೇವೆ ಕೊಡ್ತಾ ಇದ್ದಾರೆ. ಕೆಲವರು ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಓಕೆ. ಇದು ಇಷ್ಟು ಸೈಂಟಿಫಿಕ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇನ್ಸಿಸ್ಟ್ ಮಾಡುವಂಥ ಈ ಒಂದು ಚಿಕಿತ್ಸಾ ಪದ್ಧತಿನ ಯಾಕೆ ಭಾರತದಲ್ಲಿ ಬೆಳೆಸಲಿಲ್ಲ ಅಥವಾ ಬೆಳೀತಾ ಇಲ್ಲ? ಇದರಲ್ಲಿ ಹೇಳಬೇಕು ಅಂದರೆ, ಹೊರದೇಶದಿಂದ ಯಾವುದೇ ಇನ್ಸ್ಟ್ರೂಮೆಂಟ್ ತರಿಸೋದು ಬೇಕಾಗಿಲ್ಲ. ಸೂಜಿ ನಾವೇ ಮಾಡ್ಕೋಬೋದಲ್ಲ. ಇನ್ನು ಯಾವುದು ನಮಗೆ ಖರ್ಚಿಲ್ಲ ಇಲ್ಲಿ. ಯಾವುದೋ ಮಲ್ಟಿನ್ಯಾಷನಲ್ ಮೆಡಿಸಿನ್ ಕಂಪ್ನಿಗಳಿಗೆ ಡಿಪೆಂಡ್ ಆಗೋ ಥರನೋ ಬೇರೆ ಬೇರೆ ಆ ಸ್ಕ್ಯಾನು, ಈ ಸ್ಕ್ಯಾನು, ಸರ್ಜರಿ ಅಂಥದ್ದೆಲ್ಲ ಏನೂ ಇಲ್ಲ. ಸೊ ಇದರಲ್ಲಿ ಯಾವುದೂ ಲಾಭ ಇಲ್ಲ. ಯಾರಿಗೂ ಲಾಭ ಇಲ್ಲದ ವಿಚಾರ ಬೆಳೆಸಲ್ಲ. ಲಾಭ ಇಲ್ಲ ಇದರಲ್ಲಿ. ನೀವೇನು ಲಕ್ಷಾಂತರ ರೂಪಾಯಿ ದುಡ್ದು ಕೋಟ್ಯಾಧೀಶರು ಆಗೋಕ್ಕೆ ಚಾನ್ಸ್ ಇಲ್ಲ ಇಲ್ಲಿ. ಸುತ್ತಿ ಬಳಸಿ ನಾನು ಈ ಸೂಜಿ ಹಾಕಿನ ಸರಿ ಮಾಡಬೇಕು. ನಾನು ನೆಮ್ಮದಿಯಾಗಿ ಬಾಳ್ತಾ ಇದ್ದೀನಿ, ಅವರು ನೆಮ್ಮದಿಯಾಗಿರ್ಬೋದು. ಲಕ್ಷಾಂತರ ರೂಪಾಯಿ ಬಿಲ್ ಹಾಕೋಕ್ಕೆ ಚಾನ್ಸ್ ಇಲ್ಲ ಇಲ್ಲಿ. ಓಕೆ. ಸೊ ಬಿಲ್ ಬೆಳೆಯೋಕ್ಕೆ ಚಾನ್ಸ್ ಇಲ್ಲ, ಅಷ್ಟೇ. ಇನ್ನೇನಿಲ್ಲ. ನಾನು ಯಾರ ಮೇಲೆ ಆಕ್ಷೇಪಣೆ ಮಾಡಲ್ಲ. ಅಂದರೆ ದೊಡ್ಡ ಹೈಟೆಕ್ ಬಿಲ್ಡಿಂಗ್ ಕಟ್ಟೋ ಅವಶ್ಯಕತೆ ಇಲ್ಲ, ಏನು ಬೇಕಾಗಿಲ್ಲ. ದೊಡ್ಡ ದೊಡ್ಡ ಮಿಷಿನ್ ತರಂಗಿಲ್ಲ, ಏನು ಬೇಕಾಗಿಲ್ಲ. ಒಂದೊಂದು ಬಡಾವಣೆಯಲ್ಲಿ ಈ ಥರ ಎರಡು ಬೆಡ್ ಹಾಕೊಂಡಿದ್ರೆ ಸಾಕು. ಆ ಬಡಾವಣೆಗೆ ಯಾವುದು. ಓಕೆ. ಇಲ್ಲಿ ನೋಡಿ, ಯಾವುದು ಕಟ್ ಮಾಡೋದು ತೆಗಿಯೋದು ಇಲ್ಲ. ಅಂಥದ್ದಕ್ಕೆಲ್ಲ ಇದ್ದಾರೆ. ಅದು ಬಹಳನೇ ಅಪಾಯದಲ್ಲಿರೋರಿಗೆ ಅದಕ್ಕೆಲ್ಲ ದೊಡ್ಡ ದೊಡ್ಡ ಆಸ್ಪತ್ರೆಗಳಿದೆ. ಅದಕ್ಕೆಲ್ಲ ದೊಡ್ಡ ದೊಡ್ಡದಾಗಿ ಕೊನೆಯ ಸ್ಟೇಜಲ್ಲಿರೋರಿಗೆಲ್ಲ ನೋಡ್ಕೊಳ್ಳೋಗಿದ್ದಾರೆ. ಸಾಮಾನ್ಯವಾದ ಬಾಳಿಗೆಲ್ಲ ಇದು ಸಾಕು. ಮೈಗ್ರೇನ್ ಹೆಡ್ಡೇಕ್ ಇದೆಯಾ, ಸೈನಸ್ ಇದೆಯಾ, ಸರ್ಜರಿ ಇಲ್ಲದೆ ಸರಿ ಮಾಡ್ಬೋದು. ಕಿವುಡ್ ಇದೆಯಾ, ಸರಿ ಮಾಡ್ಬೋದು. ಕತ್ಮುಳೆ ಆ ಹುಡುಗನಿಗೆ ಸರ್ಜರಿ ಮಾಡಿದ್ರೆ ಸರಿ ಮಾಡ್ಬೋದು. ಈ ಥರ 99% ಹೌದು ಕಾಯಿಲೆ ಸರಿಪಡಿಸ್ಬೋದು. ಗರ್ಭಾಶಯಕ್ಕೆ ಸಂಬಂಧಪಟ್ಟದ್ದು, PCOD, ಥೈರಾಯ್ಡು, ಮೆನ್ಸೇಷನ್ನು ತುಂಬ ಬ್ಲೀಡಿಂಗ್ ಆಗ್ತಾರೋ ಹೆಣ್ಮಗಳನ್ನ ಕಂಟ್ರೋಲ್ ಮಾಡ್ಬೋದು. ಆಗದಿರೋಳನ್ನ ಸರಿ ಮಾಡ್ಬೋದು. PCOD ಆಗಿರೋದು ಸರಿ ಮಾಡ್ಬೋದು. ಅದರಲ್ಲಿ ಗೆಡ್ಡೆ ಬೆಳೆದಿರೋದನ್ನ ಹಾಗೆ ಕರಗಿಸ್ಬೋದು. ಇನ್ಫರ್ಟಿಲಿಟಿ ಸರಿ ಮಾಡ್ಬೋದು. ನಮ್ಮ ಹತ್ರ ಎಷ್ಟು ಜನ ಮಕ್ಕಳಾಗಿದೆ. IVF ಬೇಡ ಬೇಕಾಗಿಲ್ಲ, ಹಂಗೇನೆ ಆಗಿದ್ದಿರಲ್ಲ. ಏನಮ್ಮ ದುಬೈಯಿಂದ ಬಂದು ತೋರಿಸಲಿಲ್ಲ, 13 ವರ್ಷದ ಮಗನ ಪಕ್ಕದ ಬಿಲ್ಡಿಂಗ್ ಅವ್ರ ಮಗುಗೆ ಆಗಿದೆ, ಈಗ ಗಂಡು ಮಗು ಆಗಿದೆ. ಜಸ್ಟ್ ಈ 2 ಬಿಲ್ಡಿಂಗಲ್ಲಿ ಯಾವ್ಯಾವ ಕಾಯಿಲೆ ಇದ್ರೂ ವಾಸಿ ಆಗಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಕ್ಯಾನ್ಸರಿಂದ ಸೈಡ್ ಎಫೆಕ್ಟ್ ಆಗಿದೆಯಲ್ಲ, ಅವ್ರಿಗೆ ನಿದ್ದೆ ಬರಲ್ಲ, ಹಸಿವು ಇರಲ್ಲ, ಕಾನ್ಸ್ಟಿಪೇಷನ್ ಇರುತ್ತೆ, ಅವೆಲ್ಲ ನೋವುಗಳಿರುತ್ತೆ ಮೈ ಕೈದು, ಅವೆಲ್ಲ ಸರಿ ಮಾಡ್ಬೋದು. ಕ್ಯಾನ್ಸರ್ಗೆ ಇರ್ಬೋದು, ಇನ್ನೂ ರಿಸರ್ಚ್ ಆಗ್ತಾ ಇರ್ಬೋದು. ಇಲ್ಲ, ಅದು ಬಿಟ್ಟು ಯಮರಾಜರಿಂದ ಬಂದಿರ್ತಲ್ಲ ಸಾವು ಅಂತ, ಅವೆರಡಕ್ಕೆ ಬಿಟ್ಟು ಬೇರೆ ಎಲ್ಲ ಮಾಡ್ಬೋದು. ಅಂದರೆ ಇದಕ್ಕೆ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಸತ್ತೋಗ್ಬಿಡ್ತಾರೆ. ಅದನ್ನೆಲ್ಲ ಮೊದಲೇ ಸರಿ ಮಾಡ್ಬೋದಲ್ಲ ಇಲ್ಲಿ. ಓಕೆ ಓಕೆ. ಕಾರ್ಡಿಯಾಕ್ ಅರೆಸ್ಟ್ ಆದಾಗ ಅದಕ್ಕೆ ತುರ್ತು ಚಿಕಿತ್ಸೆಗೆ ಅಲೋಪತಿ ಸೈನ್ಸ್ ಇದೆ, ತುಂಬ ಅಗಾಧವಾಗಿ ಬೆಳೆದಿದೆ. ಅದು ಆಗ್ದಂಗೆ ನೋಡ್ಕೊಬೋದಲ್ಲ ಮೊದಲೇ. ಅವ್ರಿಗೆ CAD, ಕಾರನರಿ ಆರ್ಟರಿ ಡಿಸೀಸ್ ಇದೆ, ISD, ಇಸ್ಕಿಮಿಕ್ ಹಾರ್ಟ್ ಡಿಸೀಸ್ ಇದೆಯಾ ಏನು ಅಂತ ತಿಳ್ಕೊಂಬಂದ್ರೆ ಅದಕ್ಕೆ ಸೂಜಿ ಹಾಕಿ ಮೊದಲೇ ಅದನ್ನು ಸರಿ ಮಾಡಿಬಿಡ್ಬೋದಲ್ಲ. ಇದರಲ್ಲಿ ಉಗುರಲ್ಲಿ ಹೋಗೋದು ಕೊಳ್ಳಿಯಾಗಿ ತಗೋಬೇಕು. ಅದಕ್ಕೆ ನಾನು ಹೇಳ್ತಾ ಇರೋದು, ಪ್ರತಿಯೊಂದು ಬಡಾವಣೆಯಲ್ಲೂ ಒಂದು ಆಕ್ಯುಪಂಕ್ಚರ್ ಸೆಂಟ್ರ್ ಇದ್ದರೆ ಈ ದೇಶ ಆರೋಗ್ಯವಂತ ದೇಶ. ಆರೋಗ್ಯವಂತ ದೇಶ ಆದರೆ ಆರೋಗ್ಯವಂತ ಮನಸ್ಸು, ಆರೋಗ್ಯವಂತ ಮನಸ್ಸು ಆದರೆ ಆರೋಗ್ಯವಂತ ಸಮಾಜ, ಆರೋಗ್ಯವಂತ ಸಮಾಜ ಆರೋಗ್ಯವಂತ ದೇಶ, ಶ್ರೀಮಂತ ದೇಶವಾಗಿ ನಾವು ಬಾಳ್ಬೋದು ಅಂತ ನನ್ನ ಕನಸು. ಇದು 2008 ನಾನು ಸುವರ್ಣ ಚಾನಲ್ ಹೇಳಿದ್ದೆ. ನಾನು ಆ ಕನಸಿಟ್ಕೊಂಡೆ ಇನ್ನೂ ಬರ್ತಾಯಿದ್ದೀನಿ. ನೀವೆಲ್ಲ ಬಂದಿದ್ದೀರಿ ನನ್ನ ಜೀವನದಲ್ಲಿ, ಅದು ಮುಂದೆ ಆಗುತ್ತೆ ಅಂತ ನನ್ನ ನಂಬಿಕೆ ಅನ್ನೋದು ಕೊಡ್ತಾ ಇದೆ. ಮಂಡಿ ನೋವು ಇದೆಯಾ? ಇದು ಬರ್ರೆ ಮಂಡಿ ನೋವು ಇದೆಯಾ ನಿಮಗೆ? ಈಗ ನೀವು ಹಾಕ್ತಾ ಇದ್ದೀರಲ್ಲ ಸರ್, ಎಷ್ಟೊತ್ತು ಇರ್ಬೇಕು ಇವ್ರು ಇದೇ ಥರ? 20 ನಿಮಿಷ. 20 ನಿಮಿಷ ಒಂದು ಫಿಕ್ಸ್ ಕೋರ್ಸ್, ಅಷ್ಟು ಕೋರ್ಸ್. ತಿರ್ಗಿ ನಾಳೆನೆ. ಓಕೆ. ತಿರುಗಿದ್ರೆ ಏನಿಲ್ಲ, ಜಸ್ಟ್ ಏನಿಲ್ಲ, ಅಷ್ಟೇ. ಅವ್ರು ಹಂಗೆ ಮಲ್ಕೊಂಡಿರ್ತಾರೆ, ಹಂಗೆ ಇರ್ತಾರೆ, ರೆಸ್ಟ್ ತಗೋತಾ ಇರ್ತಾರೆ, ತೆಗಿತಾ ಇರ್ತಾರೆ. ವೆರಿ ನೈಸ್. ಅವ್ರಿಗೆ ಸಂಗೀತ ಕೇಳಿಸ್ತಾ ಇರ್ತೀನಿ. ಅವರ ಯೌವನದ ಹಾಡುಗಳು, ಅವ್ರ ಕಾಲೇಜ್ ಡೇಸ್, ಅವ್ರ ಲೈನ್ ಹೊಡೆದಿದ್ದು ಎಲ್ಲ ಅವ್ರಿಗೆ ಜ್ಞಾಪಕ ಬರಲಿ ಅಂತ ಆ ಭಾಷೆಯವ್ರಿಗೆ. ದುಃಖ ಅವ್ರೆ ಹಳೆ ಗರ್ಲ್ ಫ್ರೆಂಡ್ ನೆನ್ಸ್ಕೊಂಡು ಅದಕ್ಕೆ ದುಃಖದ ಹಾಡು ಹಾಕ್ತೀನಿ.
ಅಲ್ಲಲ್ಲ ಆ ಲವ್ ಸಾಂಗ್ ಕೇಳ್ಬಿಟ್ಟು ಹಳೇ ಗರ್ಲ್ ಫ್ರೆಂಡ್ ನೆನಪಾಗ್ಬಿಟ್ಟು ದುಃಖ ಆಗ್ಬಿಟ್ರೆ ಆವಾಗ ಬಾಡಿ ಹೋದ ಬಳ್ಳಿಯಿಂದ ಹೂವರಳು ಬಂದ ಅದು ಆಗ್ಬಿಡ್ತೀನಿ ನಾನು ಆ ಟೈಮಲ್ಲಿ. ಅಯ್ಯೋ ದೇವರೇ, ಏನ್ ಮಾಡೋದು, ಎಲ್ಲದಕ್ಕೂ ದಾರಿ ಇದೆ ಸರ್. ಸಾರಿ ಇದೆ. ತಂತಿ ಹರಿದ ವೀಣೆಯಿಂದ ನಾದ ಹರಿಯ. ಲವ್ ಫೇಲ್ಯೂರ್ ಆಯ್ತು ಅಂತ ಟ್ರೀಟ್ಮೆಂಟ್ಗೆ ಬರ್ಬೇಡ್ರಪ್ಪ. ಇಲ್ಲ ಸರ್, ಅದ್ರಲ್ಲಿ ಡಿಪ್ರೆಷನ್ ಆಗಿ ಬಂದಿರೋರಿಗೆ ಸರಿ ಮಾಡ್ತೀವಿ. ಅದಿದೆ, ಹೆಣ್ಣು ಬೇಡ ಈ ಬಾಳು ಬೇಡ ಅಂತ ಹೇಳಿ ಅವರು ತನ್ನ ಜೀವನನೇ ಅನ್ಯಾಯ ಮಾಡ್ಕೊಳಕಿರ್ತಾರೆ, ಕೈಯೆಲ್ಲ ಕಟ್ ಮಾಡಿರ್ತಾರೆ ಅಂತ ಯುವತಿಯರಿಗೂ ಇದರಲ್ಲಿ ಸರಿ ಮಾಡೋದು, ಡಿಪ್ರೆಷನ್ ಸರಿ ಮಾಡ್ಬೋದು. ಡಿಪ್ರೆಷನ್ ಸರಿ ಮಾಡ್ಬೋದು. ಹೌದು ಹೌದು. ಆತ್ಮಹತ್ಯೆದು ಟೆಂಡೆನ್ಸಿ ಇದೆಯಲ್ಲ ಅದು ಹೋಗಿಸ್ಬೋದು. ಅಡಿಕ್ಷನ್ ಇವೆಲ್ಲ ಹೋಗಿಸ್ಬೋದು. ಇದರಲ್ಲಿ ಮನಸ್ಸೇ ತಾನೇ ಕಾರಣ, ಬ್ರೈನ್ ಅದು ಕಾರಣ. ಅದು ಸೊ ಈ ಸೂಜಿ ನಿಮ್ಗೆ ಇಷ್ಟೊತ್ತಿಗೆ ಟೀ ಬೇಕು ಅಂತ ಹೇಳೋದು ಬ್ರೈನು, ದೇಹ ಅಲ್ಲ. ಓಹೋ, ಕೋಪ ಬರೆಸೋದು ಬ್ರೈನು, ದೇಹ ಅಲ್ಲ. ಆ ಮನಸ್ಸನ್ನೇ ಸರಿ ಮಾಡಿ ಅದರಲ್ಲಿ ಸೆರೋಟೋನಿನ್, ಡೋಪಮೈನ್ ಸಮಾಧಾನ ಮಾಡುವಂಥ ಹಾರ್ಮೋನ್ಗಳನ್ನು ಸೆಕ್ರೇಷನ್ ಆಗಿಬಿಟ್ರೆ ಅವನು ಆ ಕೆಲಸನ ಬಿಟ್ಬಿಡ್ತಾನೆ. ಅವನು ಆ ಕೋಪ, ಆ ತಾಪ, ತನ್ನನ್ನೇ ತಾನು ಕೊನೆಗೊಳಿಸ್ಬೇಕು ಜೀವನ ಅಂತ ಹೇಳ್ತಾರೆ. ಅದೆಲ್ಲ ಬಿಟ್ಟು ತಿರ್ಗಿ ಹಾಯಾಗಿ ಬದುಕ್ತಾನೆ, ಖುಷಿಯಾಗಿ ಬದುಕ್ತಾನೆ, ಮರ್ತು ಬಿಡ್ತಾನೆ ಜಾಲಿಯಾಗಿ. ಆಕ್ಸಿಜನ್ ಹಾರ್ಮೋನ್ ತಯಾರು ಮಾಡಿಬಿಟ್ರೆ ತಿರ್ಗಾ ರಸಿಕತೆ ಸ್ಟಾರ್ಟ್ ಆಗಿಬಿಡುತ್ತೆ, ತಿರ್ಗಾ ಲವ್ ಸ್ಟಾರ್ಟ್ ಆಗುತ್ತೆ. ನೋಡಿ, ನಮ್ಮಂತ ಚಿಕ್ಕ ಹುಡುಗರಿಗೆ ಏನು ಅರ್ಥ ಆಯ್ತಾ ಇಲ್ಲ, ನಿಮಗೆಲ್ಲ ಅರ್ಥ ಆಗಿರುತ್ತೆ. ಹೌದು ನಮ್ಗ ಅವ್ರಿಗೆ ಹೌದು. ನೋಡಿ, ನಮ್ಮ ಹಿರಿಯರು ಮಂಜುನಾಥ್ ಅಂತ ಇವರು ಸ್ವಲ್ಪ ಸ್ಟ್ರೆಸ್ಸಿಂದ ಬಾಳಿ ಬದುಕಿದವರು. ಇವರು ಜೀವನದಲ್ಲಿ ಒತ್ತಡ ತಗೊಂಡ್ಬಿಟ್ಟವ್ರೆ, ಒತ್ತಡದಲ್ಲಿ ಬಾಳಿದವರು. ತುಂಬ ಸುತ್ತಾಟ ಆಯಿತು, ಹೊತ್ತಿಗೆ ಸರಿಯಾಗಿ ಊಟ ತಿಂಡಿ ಇಲ್ಲ. ಜೊತೆಲಿ ಇವರಿಗೆ ಒಂದ್ಸತಿ ಇದು ಹರ್ಪಿಸ್ ಜಾಸ್ಟರ್ ಅಂತ, ಅಂದರೆ ಸರ್ಪ ಸುತ್ತು ಅಂತ ಒಂದು ಕಾಯಿಲೆ ಬಂತು. ಹಿಂಗೆ ಬೆಳೀತಾ ಇರ್ತಲ್ಲ, ಹುಣ್ಣು ಬೆಳ್ಕೊಂಡು ಅದಾಗ ಬಹಳ ನರಗಳ ದೌರ್ಬಲ್ಯ ಆಗುತ್ತೆ. ಅದು ಇವ್ರಿಗೆ ಸಿವಿಯರ್ ಅಟ್ಯಾಕ್ ಆಗಿ ಅದರಿಂದ ಮತ್ತು ಇವರ ಕತ್ತು ಮೂಳೆ ಇದೆಯಲ್ಲ, ಸೊಂಟದ ಮೂಳೆ, ಇವರು ರೇಷ್ಮೆ ಸೀರೆಗಳನ್ನ ಹೊತ್ಕೊಂಡು ಹೋಗೋದೆಲ್ಲ ಮಾಡಿ ಅದು ಕತ್ತು ಮೂಳೆ, ಸೊಂಟ ಮೂಳೆನೂ ಸೌದೋಗಿದೆ. ಜೊತೆಲಿ ಹರ್ಪಿಸ್ ಜಾಸ್ಟರ್ ಆದ್ದರಿಂದ ಇವರಿಗೆ ಈ ಹೊಕ್ಕಳಿಂದ ಕೆಳಗಡೆ ಪಾರಾಪಿಲೇಜಿಯಾ ಅಂತ ಹೇಳ್ತೀನಿ. ಅರ್ಧ ದೇಹ ಬಿದ್ದೋದು ಹಿಮೋಫಿಲಿಜಿಯಾ, ಅರ್ಧ ದೇಹ ಬಿದ್ದೋಗುತ್ತಲ್ಲ, ಕೈ ಕಾಲು ಲಕ್ವ, ಅದು ಹೊಕ್ಕಳಿಂದ ಕೆಳಗಡೆ ಆಗೋದಕ್ಕೆ ಪಾರಾಪ್ಲೀಜಿಯಾ ಅಂತ. ಇವ್ರಿಗೆ ಇದರಿಂದ ಕೆಳಗಡೆ ಸ್ವಾಧೀನ ಹೊಂಟೋಯ್ತು ಪಾಪ. ತುಂಬ ನೋವು, ಸೆಳೆತ, ಕಷ್ಟ, ನಡೆಯೋಕ್ಕೆ ಆಗಲ್ಲ. ಅಂದರೆ ಬೇರೆಯವರ ಸಪೋರ್ಟಿಂದನೇ ಕಾಲೆತ್ತಿಡಬೇಕು, ಆ ಸ್ಥಿತಿಗೆ ಬಂದ್ಬಿಟ್ರು. ಈಗ ಇವ್ರಿಗೇನು ಒಂದು ಮಗ ಒಂದು ಮಗಳಿದ್ದಾರೆ, ಈಗ ಯಾವ ಪೆನ್ಷನು ಬರಲ್ಲ. ಪಾಪ ಬಾಳ್ತಾ ಇರೋ ಮಕ್ಕಳೇ ಅವ್ರನ್ನ ನೋಡ್ಕೋಬೇಕು. ಈ ನೋವಲ್ಲಿ ಇದಕ್ಕೆ ಅವ್ರು ಏನು ಟ್ರೀಟ್ಮೆಂಟ್ ಮಾಡ್ಸೋಕ್ಕಾಗಲ್ಲ, ಸರ್ಜರಿ ಮಾಡೋ ವಯಸ್ಸು ಅಲ್ಲ. ಪ್ಯಾರಾಪ್ಲೀಜಿಯಾ, ಒಳಗಡೆಯಿಂದ ಸ್ಪೈನಲಿಂದ ಬಂದಿರೋ ನರಗಳು ವೀಕ್ ಆಗಿರೋದ್ರಿಂದ ಸ್ವಾಧೀನವೂ ಕಮ್ಮಿ ಇದೆ. ಸೊ ಇದಕ್ಕೆ ನಾನು ಟ್ರೀಟ್ಮೆಂಟ್ ಮಾಡಿದ್ಮೇಲೆ ದೇವರ ದಯೆಯಿಂದ ಅವರು ಯಾರ ಸಪೋರ್ಟ್ ಇಲ್ಲದೆ ತಾನೇ ನಡೆದು ಹೋಗಿ ಬರ್ತಾಯಿದ್ದಾರೆ. ಹೌದು ನಡೀತಾ ಇದ್ದಾರೆ. ಅವ್ರು ಹೇಳ್ತಾರೆ ಹಿರಿಯರು. ಎಷ್ಟು ದಿನ ಟ್ರೀಟ್ಮೆಂಟ್ ಕೊಟ್ರೆ? ಇದು ಒಂದು 3 ತಿಂಗಳ ಮೇಲೆ, 3 ತಿಂಗಳಾಯ್ತಾ? 6 ತಿಂಗಳು. ಸ್ವಲ್ಪ ಸಮಯ ಆಗಿದೆ ಇವ್ರಿಗೆ, ಯಾಕಂದರೆ ಇವ್ರಿಗೆ ತುಂಬ ವೀಕ್ ಇರೋರು, ಡಿಸೇಬಲ್ ವೀಕ್ನೆಸ್ ಇತ್ತು. ಅದು ಸಪೋರ್ಟಲ್ಲೇ ಬರಬೇಕಾಯ್ತು ಇವರು. ಈಗ ನೋಡಿ, ಆಸ್ಟಿಯೋಫೋರೋಸಿಸ್ ಅಂತಲೇ ಇವರಿಗೆ ಒಂದು ಕಾಯಿಲೆ, ಮೂಳೆನೂ ಸವಿತಾ ಇದೆ, ಕಂಪ್ಲೀಟು ವರ್ಟಿಬಲ್, L4, L5, SI1 ಎಲ್ಲ ಅದು ಕಂಪ್ರೆಷನ್ ಆಗಿಬಿಟ್ಟಿದೆ, ನುಜ್ಜುಗುಜ್ಜು ಆಗಿಬಿಟ್ಟಿದೆ. ಸ್ಪೈನಲ್ ಕಾರ್ಡು ಡ್ಯಾಮೇಜ್ ಆಗಿದೆ, ಡಿಫ್ಯೂಸ್ ಆಗಿದೆ, ಹಿಮೆಫಿಲಿಜಿಯಾ, ಅದು ಪರ್ಪೆಲಿಜಿಯಾ ಆಗಿದೆ. ಇವೆಲ್ಲ ಸೇರಿ ಹರ್ಪಿಸ್ ಜಾಸ್ಟರ್ ಎಲ್ಲ ಸೇರಿ ಅವರಿಗೆ ತುಂಬ ಅನಾಹುತ ಆಗಿದೆ. ಆದರೆ ಈಗ ವಿತೌಟ್ ಸಪೋರ್ಟು ಅವರು ಆರಾಮಾಗಿ ನಡ್ಕೊಂಡು ತನ್ನ ಊಟ ತಿಂಡಿ ನಡ್ಕೊಂಡು ಬರೋಷ್ಟು ಆಗಿದೆ. ಇನ್ನು ಕೆಲವು ದಿನಗಳಲ್ಲಿ ಪೂರ್ಣ ಗುಣಮುಖರಾಗ್ತಾರೆ. ಎಲ್ಲ ಆಕ್ಟಿವೇಟ್ ಆಗ್ಬಿಡುತ್ತೆ. ಆಗುತ್ತೆ ಈಗಲೇ ಆಗ್ತಾ ಇದ್ದಾರೆ. ಇನ್ನು ನಡ್ಕೊಂಡು ಬಂದಿರಲ್ಲ ವಿತೌಟ್ ಸಪೋರ್ಟ್ ಅವರು. ಅಣ್ಣನ ಜೊತೆ ಅಣ್ಣನೇ ಬಂದ್ಬಿಟ್ರು? ಅಣ್ಣನ ಬಂದಿರಲ್ಲ ಒಳಗಡೆ ಸರ್. ಅಂದರೆ ಗುಣಮುಡಿಸ್ಬೋದು? ಹೌದು ಮಾಡ್ಬೋದು. ಸ್ಟ್ರೋಕರು ತುಂಬ ಜನ ಬರ್ತಾರೆ, ನಾನು ತೋರಿಸ್ತೀನಿ. ಕಂಪ್ಲೀಟ್ ಹೆಂಗೆ ಮಾತು ಬರುತ್ತೆ ಅವ್ರಿಗೆ, ಕೈ ಕಾಲು ಬರುತ್ತೆ, ಸ್ವಾಧೀನ ಬರುತ್ತೆ. ಇವ್ರದ್ದು ಏನಂದರೆ 3-4 ಕಾರಣಗಳಿಂದ ಇವ್ರಿಗೆ ತೊಂದರೆ ಆಗಿರೋದು. ಇವ್ರಿಗೆ ಇವರು ಹರ್ಪಿಸಿದ್ದಾನೆ ಇವ್ರಿಗೆ ತುಂಬ ನರಗಳು ಡ್ಯಾಮೇಜ್ ಮಾಡುತ್ತೆ ಹರ್ಪಿಸ್ ಬಂದವ್ರಿಗೆ. ಸಪ್ಸುತ್ತು. ಈಗ ಅದೇ ಆ ಕೆಳಗಡೆ ಪಾರ್ಟ್ ಆಕ್ಟಿವೇಟ್ ಮಾಡಕ್ಕೆ ನಡೀತಾ ಇದೆ ಟ್ರೀಟ್ಮೆಂಟ್? ಹೌದು ಆಗ್ತಾ ಇದೆ. ಓಕೆ, ನಮಸ್ತೆ. ನಮಸ್ಕಾರ. ಹೆಸರು ಹೇಳಿ? ಮಂಜುನಾಥ್ ಗುಪ್ತಾ. ಅವ್ರು ಹೇಳಿದ್ದೆಲ್ಲ ನಿಜನಾ? ವಾಸಿ ಆಗ್ತಾ ಇದೆಯಾ? ಆಗ್ತಾ ಇದೆ ಸರ್. ತಲೆ ನೋವಿತ್ತು, ಇವಾಗೆಲ್ಲ ಏನಿಲ್ಲ, ಕಮ್ಮಿ ಆಗಿದೆ. ನಡ್ಕೊಂಡು ಮನೆಯಲ್ಲೆಲ್ಲ ಯಾರು ಸಪೋರ್ಟ್ ಇಲ್ಲ, ಮನೆ ಸುತ್ತಾ ಇದ್ದೀನಿ. ಮನೆಯಲ್ಲಿ ಮಾಡಿ ಮೇಲೆ ಮನೆ ಇರೋದು. ಎಷ್ಟನೇ ಫ್ಲೋರು? ಫಸ್ಟ್ ಫ್ಲೋರು. ಫಸ್ಟ್ ಫ್ಲೋರಲ್ಲಿ. ಮೊದಲು 6 ತಿಂಗಳಿಗೆ ಮೊದಲು ಎದ್ದು ಓಡಕ್ಕೆ ಆಗ್ತಿರ್ಲಿಲ್ವಾ? ಕಮ್ಮಿ ಇತ್ತು, ಬಜಾರ್ ಹೋಗ್ತಾ ಇದ್ದೆ, ಕಮ್ಮಿ ಇತ್ತು. ಇವಾಗ ಇನ್ನೂ ನರ ವೀಕ್ ಆಗೋಗ್ಬಿಟ್ಟಿದೆ. ಎಲ್ಲ CT ಸ್ಕ್ಯಾನ್ ಮಾಡಿದೆ. ಒಬ್ಬರು ಮ್ಯಾನೇಜಿಂಗ್ ತೋರಿಸಿದೆ ಅವ್ರಿಗೆ. ಅವ್ರು ಏನು ಹೇಳಿಲ್ಲ, ಆಗಬಾರ್ದು ಆಗಿದೆ ಅಂತ. ಏನಾಗಬಾರ್ದು ಗೊತ್ತಿಲ್ಲ ನನಗೆ.
ಆಗಿದೆ ಅದು ಹೇಳ್ಬೇಕಲ್ಲ ನನಗೆ ಇವ್ರು ಹೇಳಿದ್ರು ಒಂದೇ ಮಾತು ಹೇಳಿದ್ರು ನನಗೆ ಸರ್ ನನಗೆ ಸಿಟಿ ಸ್ಕ್ಯಾನ್ ಮಾತ್ರ ಬೇರೆ ಏನು ತೋರಿಸ್ಬೇಡಿ ಅಂತ ಹೇಳಿದ್ರು ಇಂಥ ನಾರೇ ವೀಕ್ನೆಸ್ ಇದನ್ನ ಮಾಡ್ತೀನಿ ಅಂತ ಹೇಳಿದ್ರು 6 ತಿಂಗಳ ಮೇಲೆ ಆಗುತ್ತೆ ಅಂತ ಹೇಳಿದ್ರು ಆಗ್ತಾಯಿದೆ ಸ್ವಲ್ಪ ನಮಗೆ ಇರಬೇಕು ನಮಗೆ ಇಟ್ಕೊಂಡು ಬಂದಿದ್ದೀನಿ ಬರ್ತಾಯಿದ್ದೀನಿ ಬಟ್ ಈಗ ಎದ್ದು ಓಡಾಡ್ತಿದ್ದೀರಾ? ಮನೇಲಿ ಓಡಾಡ್ತೇನೆ ಸರ್. ಓಕೆ ಸರ್, ಇದು ಹೋಮ್ ಸರ್ವಿಸ್ ಇದೆಯಾ? ಹೋಮ್ ಸರ್ವಿಸ್ಗೆ ಸ್ವಲ್ಪ ಕಷ್ಟ ಇದೆ. ಅದೇನಾಗುತ್ತೆ, ಈ ಬೆಂಗಳೂರು ಟ್ರಾಫಿಕಲ್ಲಿ ಯಾರು ಹೋಗೋಕ್ಕೆ ತಯಾರಿದ್ದಾರೆ ಸರ್, ಅವ್ರಿಗೆ ನಾನೇನು ಹೇಳ್ತೀನಿ, ಅವ್ರವರು ಪಕ್ಕದ ಏರಿಯಾದಲ್ಲೇ ಯಾರು ಡಾಕ್ಟರ್ ಇದ್ರೇ ಅವರು ಅದನ್ನು ಸಂಪರ್ಕ ಮಾಡ್ಕೊಳ್ಳೋದು ಒಳ್ಳೆಯದು. ಇಲ್ಲ ಅಂದರೆ ಅದಕ್ಕೆ ಕಳಿಸ್ಕೊಡ್ಬೇಕಾಗತ್ತೆ. ನನ್ನ ಸೋದರ ಹೋಗ್ತಾನೆ, ಡಾಕ್ಟರ್ ಜಫರುಲ್ಲಾ ಅಂತ ಇದ್ದಾನೆ, ಅವನು ತುಂಬಾ ಬೆಡ್ಡಿಡನ್ ಆದವ್ರಿಗೆ ಹೋಗಿ ಅವ್ನು ನೋಡ್ತಾನೆ. ಸೊ ಆ ಥರ ಇದೆ. ನಮ್ಮ ಸ್ಟೂಡೆಂಟ್ಸ್ ಭಾಳ ಜನ ಇದ್ದಾರೆ, ಹೋಗ್ತಾರೆ, ಓಡಾಡ್ತಾರೆ, ಮಾಡ್ತಾರೆ. ನೋಡಿ, ಒಬ್ಬೊಬ್ರಿಗೆ ಸಂಬಂಧ ಇಲ್ಲ. ಇದು ನರಗಳಿಗೆ ಸಂಬಂಧಪಟ್ಟಿದ್ದು, ಇದು ಸ್ಪೈನಲ್ಗೆ, ಜೊತೆಲಿ ಸಯಾಟಿಕಾ, ಆ ಥರದ್ದು ಸರ್ವೈಕಲ್, ಅದು ಫ್ರೋಸನ್ ಶೋಲ್ಡರ್, ಡಯಾಬಿಟಿಕ್ ಇದ್ದಾನೆ ಆಯ್ತಲ್ಲ. ಒಬ್ಬೊಬ್ರದ್ದು ಒಂದೊಂದು ಸಮಸ್ಯೆ ಬೇರೆ ಬೇರೆ ಇರುತ್ತೆ. ಈಗ ನಾವು ಅಲ್ಲಿ ಆಫೀಸಲ್ಲಿ ಕೂತ್ಕೊಂಡು ಹೋಗೋಣ. ನಮ್ಮ ಇವ್ರು ಕರೆದು ಜೋಶಿ ಅವ್ರನ್ನ ಮಾತಾಡೋಣ ಬನ್ನಿ ಸರ್. ಇದ್ರು ನಮಸ್ಕಾರ. ನಮ್ಮ ಜೋಶಿ ಸರ್ ಅಂತ ಇವರ ಗುಲ್ಬರ್ಗದವರು ಮೂಲತಃ, ಪರಮೇಶ್ವರ್. ಇವರು ಹೊರದೇಶದಲ್ಲಿ ಇದ್ದರು. ಇವ್ರಿಗೆ ಮಂಡಿಲಿ ಸಮಸ್ಯೆ ಬಂತು, ಸರ್ಜರಿ ಆಯಿತು, 2ನೇ ಸರ್ಜರಿ ಆಯಿತು, 3ನೇ ಸರ್ಜರಿ ಆಯಿತು. ಆಮೇಲೆ 20 ಲಕ್ಷ ಅದಕ್ಕೆ ಖರ್ಚಾಯಿತು. ಮಂಡಿ ಇಷ್ಟು ದಪ್ಪ ಆಗೋಯ್ತು, ಬೆಂಡ್ ಆಗೋಯ್ತು. ಸೊ ಇನ್ನೇನಿದೆ, 3 ಸರ್ಜರಿ ಆಗೋಯ್ತು, 20 ಲಕ್ಷನೂ ಖರ್ಚಾಯಿತು. ಕಾಲು ಮಾತ್ರ ಇಲ್ಲ, ಇದರಲ್ಲೇ ನಡಿಬೇಕು. ಯಾವುದು? ವಾಕರಲ್ಲಿ. ಈಗ ಅದಾದಮೇಲೆ ನಮ್ಮ ಟ್ರೀಟ್ಮೆಂಟ್ಗೆ ಬಂದರು, ಹೇಳ್ದಂಗೆ ಚಾಚು ತಪ್ಪದೆ ಕರೆಕ್ಟಾಗಿ ಬಂದರು. ಅದಾದಮೇಲೆ ಕಂಪ್ಲೀಟ್ ಗುಣ ಆಗಿದ್ದಾರೆ. ನೋಡಿ, ಅವ್ರಿಗೆ ಏನು ಸಪೋರ್ಟ್ ಇಲ್ಲದೆ ಅವರು ಬಂದಿದ್ದಾರೆ. ಇವ್ರ ಹಳೆ ವೀಡಿಯೋ ಇದ್ದರೆ ತೋರಿಸ್ತೀನಿ ನಾನು. ಮುಂದೆ ಆ ಊತನೂ ಇಲ್ಲ. ಈಗ ಎಷ್ಟು ವರ್ಷ ಆಯಿತು ನೀವು ನಮ್ಮ ಹತ್ರ ಬಂದು? ನಮ್ಮದು ಗುಲ್ಬರ್ಗ ಪ್ರಾಪರು. ಅದೇ ಇರೋದು ಬೆಂಗಳೂರಲ್ಲ? ಇಲ್ಲಿ ಸೆಟ್ ಆಗಿರೋದು ಇಲ್ಲೇ. ಸೆಟ್ಲ್ ಆಗಿರೋದು ಒಂದು 22 ವರ್ಷ ಆಯ್ತು ಇಲ್ಲೇ ಇದ್ದೀನಿ. ಏನು ಡ್ಯೂಟಿ ಮಾಡ್ತಿದ್ದಾರೆ? ನಾನು ಹೊರದೇಶದಲ್ಲಿ ಇದ್ದೀನಿ. ಅದರ ಮುಂಚೆ ಮಿಡ್ಲ್ ಈಸ್ಟಲ್ಲಿ ಇದ್ದೆ, ಆಮೇಲೆ ಚೈನಾ ಹೋಗಿದ್ದೆ, ಇವಾಗ ನೈಜೀರಿಯಾದಲ್ಲಿ ಜಾಬ್ ಮಾಡ್ತಾಯಿದ್ದೆ. ಲಾಸ್ಟ್ 2 ಇಯರ್ಸ್ ಬ್ಯಾಕ್ ಪ್ರಾಬ್ಲಮ್ ಆಯಿತು, ಮಿನಿಸ್ಕಲ್ ಟಿಯರ್ ಆಗಿತ್ತು, ಸ್ಪೋರ್ಟ್ಸ್ ಇಂಜುರಿ. ಅದು ಅಂದರೆ ಆಟ ಆಡುವಾಗ ಓಡಾಡುವಾಗ ಹತ್ತಿಳಿಯುವಾಗ ಅದು ಮೈನರ್ ಇಂಜುರಿ ಇತ್ತು. ಅದು ಇಲ್ಲಿ ಬಂದೆಲ್ಲ ಚೆಕ್ ಮಾಡಿದ ಮೇಲೆ ಅದನ್ನು ಮೈನರ್ ಆಪ್ರೇಷನು, ಪಿನ್ನೋಲ್ ಆಪ್ರೇಷನ್ ಮಾಡಿಬಿಟ್ಟು ಅದೆಲ್ಲ ಓಕೆ ಆದರೆ 15 ದಿವಸಕ್ಕೆ ನಾನು ರಿಟರ್ನ್ ಹೋಗ್ಬೇಕಾಗಿತ್ತು. ಇನ್ಫೆಕ್ಷನ್ ಆಯಿತು 1 ವಾರ ಆದಮೇಲೆ. ಇನ್ಫೆಕ್ಷನ್ ಆಗಿ ಕಾಲು ಊದ್ಕೊಂಡಿತ್ತು. ಅದು ಇಂಗ್ಲೀಷ್ ಟ್ರೀಟ್ಮೆಂಟು? ಇಂಗ್ಲೀಷ್ ಟ್ರೀಟ್ಮೆಂಟು, ಅಲೋಪತಿ. ಸರ್ಜರಿ ಆಗಿತ್ತು ಅವಾಗ. ಮತ್ತೊಂದು ಸರಿ ಕಟ್ ಮಾಡಿ ಅದನ್ನೆಲ್ಲ ತೆಗೆದು ಫ್ಲೂಯಿಡ್ ಎಲ್ಲ ತೆಗೆದ್ಮೇಲೆ ಮತ್ತೆ ನಾನು ಹಾಸ್ಪಿಟಲಲ್ಲಿ ಇದ್ದೆ ಅವಾಗ. ಮತ್ತೆ 1 ವಾರ ಆದಮೇಲೆ ಮತ್ತೆ ತುಂಬ್ಕೊಳ್ತು. ಮತ್ತೊಂದು ಸರಿ ಕಟ್ ಮಾಡಿ ಮತ್ತೆ ತೆಗೆದ್ರು. ಅದನ್ನು ತೆಗೆದ್ಮೇಲೆ ಇನ್ಫೆಕ್ಷನ್ನಿಂದ ಒಳಗಡೆ ಇರೋ ಕಾರ್ಟಿಲೇಜಸ್ಸು ಸ್ಮೂತ್ ಎಲ್ಲಿ 2 ಇದರಲ್ಲಿ ಇರುತ್ತಲ್ಲ, 2 ಮೂಳೆ ಮಧ್ಯೆ ಅದೆಲ್ಲ ತಿಂದಾಗ್ಬಿಡುತ್ತೆ ಅದು ಬ್ಯಾಕ್ಟೀರಿಯಾಸು. ಏನು ಉಳಿದಿರಲ್ಲ ಅವಾಗ. ಬೋನ್ ಟಚ್ ಆಗುತ್ತೆ. ಉಜ್ಜುತ್ತದು? ಉಜ್ಜುತ್ತೆ, ಏನೂ ಇರಲ್ಲ. ಭಯಂಕರ ನೋವು, ಭಯಂಕರ. ಅದನ್ನ ಹಂಗೆ ಬಿಟ್ಟರೆ 2 ಮೂಳೆಗಳು ಅಂಟ್ಕೊಂಡ್ಬಿಡುತ್ತೆ. ಕಾಲು ಬೆಂಡ್ ಮಾಡೋಕ್ಕಾಗಲ್ಲ ನಮಗೆ. ಫಿಸಿಯೋಥೆರಪಿ ಮಾಡಿದ್ವಿ. ಫಿಸಿಯೋಥೆರಪಿ ಮಾಡಿದ್ರೂ ತುಂಬ ಪೇನ್ ಇತ್ತು, ಮೇಂಟೈನ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಅವಾಗ ಇದನ್ನು ನಮ್ಮ ಫ್ರೆಂಡ್ ಒಬ್ಬರು ಇದ್ದಾರೆ, ಅವ್ರು ಇಲ್ಲಿ ಬರ್ತಾಯಿದ್ರು, ಅವ್ರು ಸಜೆಷನ್ ಮಾಡಿದರು. ಇದು ನೋಡ್ಕೊಂಡು ನಾನು ವಾಕರಲ್ಲೇ ಬಂದ್ವಿ. ಇಲ್ಲೊಂದು ಮೇಲೆ ಏರೋಕ್ಕೆ ನನಗೆ ಇಷ್ಟು ತ್ರಾಸಾಯಿತು. ಯಾಕಂದರೆ ಅಷ್ಟು ಏರ್ಕೊಂಬರ್ಬೇಕಲ್ಲ, ಅದು ಹಿಡಿಯೋದೇ ಇರಬೇಕು. ಅಲ್ಲಿ ಇದು ಹಿಡಿಯೋಕ್ಕಾಗಲ್ಲ ನಿಮಗೆ, ವಾಕರ್ ಹಿಡಿಯೋಕ್ಕಾಗಲ್ಲ, ಜಾಗ ಇರಲ್ವಲ್ಲ ಅಷ್ಟು. ಬಂದು ಫಸ್ಟ್ ಒಂದು 15 ದಿವಸ ಕಂಟಿನ್ಯೂಸ್ ಬಂದೆ. ಆಮೇಲೆ ಆಲ್ಟರ್ನೇಟ್ ಡೇ, ಆಮೇಲೆ ಟ್ವೈಸ್ ಇನ್ ಅ ವೀಕ್, 2 ಸಾರಿ ವಾರದಲ್ಲಿ. ಆಲ್ಮೋಸ್ಟ್ ಒಂದು 4 ತಿಂಗಳ ಮಾಡಿದೆ. ಅದೇನು ಹೇಳಿದ್ದಾರೆ ಅದು. ಆಮೇಲೆ ಇದು ಹೋಮಿಯೋಪತಿ ಮೆಡಿಸಿನ್ ಕೊಟ್ಟರು, ಅದನ್ನು ಅದ್ರ ಜೊತೆ ತೊಗೋತಾ ಇದ್ದೆ. CRP ಅಂತ ಇರುತ್ತೆ, ಸಿ ರಿಯಾಕ್ಟಿವ್ ಪ್ರೋಟೀನ್. ಅದು ನಾರ್ಮಲಿ 0 ಇಂದ 6 ಇರಬೇಕು ನಾರ್ಮಲ್ ಮನುಷ್ಯಗೆ. ನಂದು ಅದು ಇನ್ಫೆಕ್ಷನ್ ಆದಾಗ 680 ಇರಬೇಕಾಗಿದ್ದು 100 ಟೈಮ್ಸ್ ಜಾಸ್ತಿ ಇತ್ತು. ಅದಾದಮೇಲೆ ಎಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ಮುಗೀತು, ಕೋರ್ಸ್ ಎಲ್ಲ ಆದಮೇಲೂ ನನಗಿಲ್ಲಿ ಬಂದಾಗೂ 50 ಇರ್ತಾಯಿತ್ತು, 50, 54. ಆಮೇಲೆ ಒಂದು 2 ಮಂತ್ಸ್ ಆದಮೇಲೆ ಚೆಕ್ ಮಾಡಿದರೆ 1 ಬಂದಿತ್ತು ಅದು ಅಷ್ಟು. ಆಮೇಲೆ ಇವಾಗ ಮತ್ತೆ ಚೆಕ್ ಮಾಡಿಸಿದೆ, ನಾರ್ಮಲ್ ಆಗಿದ್ದೀನಿ, ಎಲ್ಲ ಕೆಲಸನೂ ಮಾಡ್ತೀನಿ ಇವಾಗ. ನಿಮ್ಮ ಹತ್ರ ಇದ್ದೀನಿಲ್ಲ ನೋಡ್ರಿ, ನೋಡೋಣ. ಅಯ್ಯೋ, ಅಣ್ಣ ನಾರ್ಮಲ್ ಆಗ್ಬಿಟ್ಟವ್ರೆ. ಮುಂಚೆ ನೀ ಬ್ರೇಸ್ ಹಾಕಿ ನಡೆಯೋಕ್ಕೆ ಆಗ್ತಿರಲ್ಲ, ನೀ ಬ್ರೇಸ್ ಹಾಕ್ಬೇಕಾಗ್ತಾಯಿತ್ತು. ನೀ ಬ್ರೇಸು ಇದನ್ನೆಲ್ಲ ನಡೆಯೋಕ್ಕೆ ಆಗ್ತಾರಲ್ಲ ಇರದಿದ್ರೆ. ಆಮೇಲೆ ಸಿಂಗಲ್ ಬಂತು ಇಲ್ಲಿ ಬಂದಮೇಲೆ. 1 ಮಂತ್ ಆದಮೇಲೆ ಸಿಂಗಲ್ ಸ್ಟಿಕ್ಕಿಂದ ಬರ್ತಾಯಿದ್ದೆ. ಇನ್ನೊಂದು 2 ಮಂತ್ಸ್ 3 ಮಂತ್ಸ್ ಆದಮೇಲೆ ಅದನ್ನು ಬಿಟ್ಟೆ, ನಾರ್ಮಲ್ ನಡೀತದೆ. ಆದರೂ ಸ್ವಲ್ಪ ನಡೆಯೋಕ್ಕೆ ಇದಾಗ್ತಾಯಿತ್ತು. ಇವಾಗ ಪರ್ಫೆಕ್ಟ್ಲಿ ಆಲ್ರೈಟ್. ಹೆಂಗೆ ಈ ಟ್ರೀಟ್ಮೆಂಟ್ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ? ಇದು ಸೈನ್ಸು, ಇದನ್ನು ಜಾದು ಏನೂ ಅಲ್ಲ, ಇದು ಸೈನ್ಸ್.
ನಮ್ಮ ಇಂಡಿಯಾದಲ್ಲಿ ಬೆಳೀತಾ ಇಲ್ಲ. ಓಕೆ. ನಮ್ಮ ಸರ್ಕಾರ ಇದ್ರ ಮೇಲೆ ಇದು ಸ್ವಲ್ಪ ಏನಾದ್ರು ಕೆಲಸ ಮಾಡಿದರೆ, ಆಮೇಲೆ ಎಲ್ಲ ಏರಿಯಾದಲ್ಲಿ ಆದರೆ ಹಳ್ಳಿಗಳಿಗೆ ಮೇನ್ ಆಗ್ಬೇಕು. ದುಡ್ಡು ಅವ್ರ ಹತ್ರ ಇರೋಲ್ಲ, ಇಲ್ಲಿ ಬಂದ್ಬಿಟ್ಟು ಆ ಸರ್ಜರಿ ಮಾಡಿಸಿ ಅದನ್ನೆಲ್ಲ. ಇದು ಸ್ಟಾರ್ಟಿಂಗಲ್ಲಿ ನಿಮ್ಗೆ ಗೊತ್ತಾದರೆ ಇಮಿಡಿಯೇಟ್ ಕ್ಯೂರ್ ಆಗುತ್ತೆ, ಆಪ್ರೇಷನ್ಗೆ ಹೋಗೋದೇ ಬೇಕಾಗಿಲ್ಲ. ಆಪ್ರೇಷನ್ ಆದಮೇಲೂ ಕಾಂಪ್ಲಿಕೇಶನ್ಸ್ ಎಲ್ಲ ಇರುತ್ತೆ, ಅದನ್ನೆಲ್ಲ ಸರಿ ಮಾಡೋಕ್ಕೆ ಇದೊಂದು ರಾಮಬಾಣ. ಅವ್ರೇನು ಹೇಳ್ತಾರೆ ಅದನ್ನು ಫಾಲೋ ಮಾಡಿದರೆ ಡೆಫಿನೆಟ್ಲಿ ಕ್ಯೂರ್ ಆಗುತ್ತೆ. ಹೋಪೇ ಇರಲಿಲ್ಲ ನನಗೆ ಅನಿಸುತ್ತೆ ಅದನ್ನು ನನ್ನ ಲೈಫ್ ಪೂರ ಅದೇನು ಹಿಡ್ಕೊಂಡು ಹೋಗ್ಬೇಕಾಗುತ್ತೆ ಅನ್ನಿಸ್ತಾ ಇತ್ತು. ಅಲ್ಲಿ ಇವಾಗ ತುಂಬ ಚೆನ್ನಾಗಿ ನಡೀತದೆ, ಏನು ಪ್ರಾಬ್ಲಮ್. ಮತ್ತು ನಮಗೆ 57. ಈಗ ಫಾರಿನ್ ಹೋಗ್ತೀರಾ ಅದು ಕೆಲಸಕ್ಕೆ? ಮತ್ತೆ ಹೋಗ್ತಾ ಇದ್ದೀನಿ ಇವಾಗ. ಫ್ಯಾಮಿಲಿ ಸಮೇತ ಅಲ್ಲೇ ಇದ್ದೀರಾ? ಇಲ್ಲ, ಫ್ಯಾಮಿಲಿ ಬರ್ತಾರೆ ಹೋಗ್ತಾರೆ. ಗುಲ್ಬರ್ಗದಲ್ಲಿ? ಇಲ್ಲ, ಫ್ಯಾಮಿಲಿ ಇಲ್ಲೇ ಬೆಂಗಳೂರಲ್ಲಿ. ಎಲ್ಲಿ ಗುಲ್ಬರ್ಗಲ್ಲಿ ಊರು? ನಮ್ಮದು ಗುಲ್ಬರ್ಗ, ಪ್ರಾಪರ್ ಗುಲ್ಬರ್ಗನ. ಆಮೇಲೆ ಇದು ಎಷ್ಟು ಖರ್ಚಾಯ್ತು ನಿಮಗೆ ದುಡ್ಡಿಗೆ? ಒಂದು ಖರ್ಚು 3 ಸಾರಿ ಸರ್ಜರಿ ಆಯಿತು, ಇಂಗ್ಲೀಷ್ ಮೆಡಿಸಿನ್ಗೆ 3 ಸಾರಿ. ನಾನು 27 ದಿವಸ ಹಾಸ್ಪಿಟಲಲ್ಲಿ ಇದ್ದೆ, 27 ಡೇಸ್. ಅದು ಆಲೋಪತಿಗೊಂದು ಲಿಮಿಟೇಷನ್ಸ್ ಇದೆ, ಸರ್ಟನ್ ಇದಾದಮೇಲೆ ಆಯ್ತು ಇಷ್ಟೇ, ಮುಂದೇನು ಮಾಡೋಕ್ಕಾಗಲ್ಲ. ಇದರಿಂದ ಕ್ಯೂರ್ ಆಗೋ ಚಾನ್ಸಸ್ ಇದೆ, ಆಗದೇ ಇದ್ರು ಓಕೆ. ಆದರೆ ನಾನು ನೋಡಿದ್ದು ಮಾತ್ರ ನನಗಾಗಿರೋದು ನೋಡಿದರೆ ಕ್ಯೂರ್ ಆಗುತ್ತೆ ಎಲ್ಲನೂ. ನನಗೆ ಹೋಪೇ ಇರಲಿಲ್ಲ. ಆ ರಿಪೋರ್ಟ್ಸ್ ಎಲ್ಲ ನೋಡಿದರೆ, ನಾನೆಲ್ಲ ರಿಪೋರ್ಟ್ಸ್ ತಂದು ತೋರಿಸಿದೆ. ಆ ರಿಪೋರ್ಟ್ಸ್ ನೀವು ನೋಡ್ಬೋದು, ನನ್ನ ವೀಡಿಯೋನೂ ಇದೆ ಅವ್ರ ಹತ್ರ, ಫೋಟೋಸ್ ಎಲ್ಲ ಇದೆ. ನಡೆಯೋಕ್ಕೆ ಆಗ್ತಾ ಇರಲಿಲ್ಲ, ಇಮ್ಯಾಜಿನೂ ಮಾಡೋಕ್ಕಾಗಲ್ಲ ನಾನು ಹಿಂಗೆ ನಡೀತೀನಿ ಅಂತ. ಆಮೇಲೆ ಡಿಪ್ರೆಷನು ಆಗಿತ್ತು. ಚೆನ್ನಾಗಿ ಓಡಾಡ್ಕೊಂಡಿದ್ದೆ ನಾನು, ಯಾವುದು ಹೆಲ್ದಿ, ಏನೂ ಪ್ರಾಬ್ಲಮ್ ಇರಲಿಲ್ಲ. ಸಡನ್ ಇದಾಗಿದ್ದಕ್ಕೆ ಆಲ್ಮೋಸ್ಟ್ 1 ವರ್ಷ ನಾನು ಮನೇಲಿ ಕೂತಿದ್ದೆ, ನಡೆಯೋಕ್ಕೆ ಆಗ್ತಾ ಇರಲಿಲ್ಲ. ದುಡಿಮೆ ಇಲ್ಲ, ದುಡ್ಡು ಖರ್ಚು ಅಲ್ಲ. ಇಲ್ಲೆಷ್ಟು ಖರ್ಚಾಯ್ತು ಈ ಡಾಕ್ಟ್ರ್ ಹತ್ರ ಆಕ್ಯುಪಂಚರ್? ಈ ಡಾಕ್ಟ್ರ್ ಹತ್ರ ಒಂದು ಸಿಟ್ಟಿಂಗಿಗೆ 400. ಅವಾಗ 400 ಇತ್ತು ಅವಾಗ. ಅಷ್ಟೇ, ಒಂದು 40 ಬಂದಿರ್ಬೋದು ಅಂದ್ಕೊಳ್ಳಿ. 40,000 ಅಲ್ಲ, ಆಗಿರೋ ಮ್ಯಾಕ್ಸಿಮಮ್. ಬಟ್ ಕಾಲ್ ರೆಡಿ ಆಗಿದೆ? ಕಾಲ್ ರೆಡಿ ಆಗಿದೆ ಅಲ್ಲ, ನಾನು ಓಡಾಡ್ತೀನಿ. ಇಂಗ್ಲೀಷ್ ಮೆಡಿಸಿನ್ಗೆ ಎಷ್ಟು ಖರ್ಚು ಮಾಡಿದ್ರೆ ಅಲ್ಲಿ ಇಂಗ್ಲೀಷ್ ಮೆಡಿಸಿನ್ಗೆ 3 ಸಾರಿ ಅದು ಆಲ್ಮೋಸ್ಟ್ 15 ಮೇಲೆ ಆಗಿರ್ಬೋದು ಅನಿಸುತ್ತೆ. 15,000? 10 ಲಕ್ಷ, 10 ಲಕ್ಷ ಮೇಲೆ ಆಗಿರ್ಬೋದು. 15 ಲಕ್ಷ? ಹಾಂ, ಕಾಂಪ್ಲಿಕೇಟ್ ಆಗೋಯ್ತು. ಹಾಂ, ಕಾಂಪ್ಲಿಕೇಶನ್ ಆಗಿತ್ತಲ್ಲ. ಕಾಂಪ್ಲಿಕೇಶನ್ ಆದಮೇಲೆ 2 ಸಾರಿ 27 ದಿವಸ ನಾನು ಹಾಸ್ಪಿಟಲಲ್ಲೇ ಇದ್ದೆ. ರೂಮ್ AC ರೂಮ್ ಇತ್ತು, ಅದಕ್ಕೆಲ್ಲ ಖರ್ಚಾಗುತ್ತೆ. 27 ದಿವಸದ್ದು ಕ್ಯಾಲ್ಕುಲೇಟ್ ಮಾಡಿ, ದಿವಸಕ್ಕೆ 1,000 ಅಂದ್ಕೊಂಡ್ರು 27 ಸಾವಿರ ಅದೇ ಆಯಿತು. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ಒಳ್ಳೆದಾಗಿ. ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು.